Good evening. Namaste. Good evening to all dear students been present here and the teachers. We welcome you all to our Vidya Shakti science session. So, how was your day, children? Hopefully, it was good, energetic, bad, gloomy. Okay. Hope so you had a nice time and I welcome you all for today's Vidya Shakti's class. My name is Ashwita Malnad. I'll be your science tutor. And today we are going to start with a very, very, very interesting chapter that is regarding food. And we all love food, isn't it? Okay, so the chapter name is Crop Production and Management. Crop Production and Management. ಕ್ರಾಪ್ ಕ್ರಾಪ್ ಅಂತ ಹೇಳಿದ್ರೆ ಏನು? ಬೆಳೆ ಅಲ್ವಾ? ಬೆಳೆ ಅಲ್ಲ, ಬೆಳೆ. ಬೆಳೆಯ ಒಂದು ಉತ್ಪಾದನೆ, ಪ್ರೊಡಕ್ಷನ್ ಮೀನ್ಸ್ ಉತ್ಪಾದನೆ. ಮ್ಯಾನೇಜ್ಮೆಂಟ್ ಅಂದ್ರೆ ನಿರ್ವಹಣೆ. ಸೊ ಬರೀ ಬೆಳೆಯನ್ನ ಬೆಳೆಯೋದು ಮಾತ್ರ ಅಲ್ಲ, ಯು ನಾಟ್ ಜಸ್ಟ್ ಪ್ರೊಡ್ಯೂಸಿಂಗ್ ದ ಕ್ರಾಪ್ ಅಂಡ್ ಆಲ್ಸೋ ಯು ಲರ್ನ್ ಅಬೌಟ್ ಹೌ ಟು ಮ್ಯಾನೇಜ್ ದೆಮ್. ನಿರ್ವಹಣೆ ಮಾಡೋದ್ರ ಬಗ್ಗೆ ಕೂಡ ನಾವು ತಿಳ್ಕೊಂತಾ ಹೋಗ್ತೀವಿ. ಓಕೆ, ಯು ಆಲ್ ಆರ್ ಫ್ಯಾಮಿಲಿಯರ್ ವಿತ್ ಕನ್ನಡ? So hope so you understand if I speak in Kannada, isn't it? Or you have any problem, you can put it in your chat box or the comment box. Okay. So this is our first chapter in the 8th class. So you all know that food, how important it is for all of us to carry on our day-to-day activities. And you also know that all living organism require food. Is there anyone who tells that I don't want food, I can live and survive without having food? ಯಾರಾದ್ರೂ ಇದ್ದೀರಾ? ನಮ್ಗೆ ಆಹಾರ ಅನ್ನೋದೇ ಬೇಡ. ಆಹಾರ ಇಲ್ದೇನೆ ಕೂಡ ನಾವು ಬದುಕಬಹುದು ಅಂತ ಬರೀ ನೀರ್ ಕುಡ್ಕೊಂಡು ಗಾಳಿಯಲ್ಲಿ ಇದ್ದೀರಾ ಯಾರಾದ್ರೂ ಹಾಗೆ? ಇಲ್ಲ ತಾನೆ? ಎಲ್ಲಾರ್ಗೂ ಕೂಡ ಆಹಾರ ಮೂಲಭೂತವಾಗಿ ಬೇಕಾಗಿರೋದು. ಸೊ ವಿ ಕಾಲ್ ಇಟ್ ಆಸ್ ಬೇಸಿಕ್ ನೆಸೆಸರಿ ಆಫ್ ಲೈಫ್. ಅಂಡ್ ವಿ ಆಲ್ ನೋ ದಟ್ ಪ್ಲಾಂಟ್ಸ್ ಕ್ಯಾನ್ ಮೇಕ್ ದಿಯರ್ ಓನ್ ಫುಡ್ ದೆಮ್ಸೆಲ್ಫ್. ಹೌದಾ? ಗಿಡಗಳು ಅಥವಾ ಸಸ್ಯಗಳು ತಮ್ಮ ಆಹಾರವನ್ನ ತಾವೇ ತಯಾರಿಸ್ಕೊಳ್ಬಹುದು ಅನ್ನೋದು ನಿಮ್ಗೆ ಗೊತ್ತಿದೆ. ಅಂಡ್ ವಾಟ್ ಇಸ್ ದಟ್ ಪ್ರೋಸೆಸ್ ಕಾಲ್ಡ್? Can someone tell me? So, what is that process called wherein the plant can prepare its own food? So, we call it as photosynthesis, ದ್ಯುತಿ ಸಂಶ್ಲೇಷಣೆ. ಸೊ ಈ ಒಂದು ಪ್ರಕ್ರಿಯೆ ಮೂಲಕ ಸಸ್ಯಗಳು ತಮ್ಮ ಆಹಾರವನ್ನ ತಾವೇ ತಯಾರಿಸ್ಕೊಳ್ಬಹುದು. So you can see in the picture here, photosynthesis in a plant, how it happens ಅಂತ. You can see the sunlight, carbon dioxide, CO2 and oxygen and water. These are the things that is required, and you can also see a chemical formula over there. C6O2 plus C6H2O gives us C6H12O6 plus 6O2. ಏನ್ ಹಂಗಂದ್ರೆ ನಮ್ಗೆ ಗೊತ್ತಿಲ್ಲ ಮ್ಯಾಮ್. ಕಾರ್ಬನ್ ಡೈಆಕ್ಸೈಡ್ ಹಾಗೂ ನೀರಿನ ಸಮೀಕರಣದಲ್ಲಿ ನಮ್ಗೆ ಸಿಗೋದು ಕಾರ್ಬೋಹೈಡ್ರೇಟ್ಸ್ ಪ್ಲಸ್ ಆಕ್ಸಿಜನ್. ಸೊ ಆ ಒಂದು ಫಾರ್ಮುಲೆನ ನಿಮ್ಗೆ ಈ ರೀತಿಯಾಗಿ ಬರ್ತಿರೋದು. ಸೊ ದಿಸ್ ಇಸ್ ನಾಟ್ ಪಾರ್ಟ್ ಆಫ್ ಯುವರ್ ಸಿಲೆಬಸ್, ಬಟ್ as in I told you, science is one subject which creates a kind of curiosity in all of us. ಕೌತುಕತೆ, ಕುತೂಹಲನ ನಮ್ಮಲ್ಲಿ ಹುಟ್ಟಾಕತ್ತಲ್ವಾ ವಿಜ್ಞಾನ ಅನ್ನೋದು. ಇದ್ಯಾಕ್ ಹೀಗಿದೆ, ಆಪಲ್ ಮರದಿಂದ ಕೆಳಗೆ ಯಾಕೆ ಬೀಳುತ್ತೆ ಅಂತ ಅವತ್ತು ಐಸಾಕ್ ನ್ಯೂಟನ್ ಅವರು ಯೋಚನೆ ಮಾಡದೆ ಇದ್ದಿದ್ರೆ, ಸೊ ಈಗ ನಾವ್ ಇಷ್ಟೊಂದೆಲ್ಲ ಓದೋ ಅವಶ್ಯಕತೆ ಇರ್ತಿರ್ಲಿಲ್ಲ, ಆರಾಮಾಗಿರ್ಬೋದಿತ್ತು ಅಂತ ಅನ್ಕೊಂತೀರಾ? isn't it? ಸೊ ರಾತ್ರಿ ಕತ್ತಲಾದಾಗ ನಾವೆಲ್ಲ ಕತ್ತಲಲ್ಲೇ ಇರ್ಬೇಕು ಅಂತ ಅನ್ಕೊಂಡಿದಿದ್ರೆ ಕತ್ಲಲ್ಲೇ ಇರ್ತಾ ಇದ್ವಿ. ಅದ್ರಲ್ಲಿ ಒಬ್ಬ ವಿಜ್ಞಾನಿ ಮಾತ್ರ ಕತ್ತಲನ್ನ ಹೊಡೆದೋಡಿಸ್ಲಿಕ್ಕೆ ಬೆಳಕನ್ನ ಕಂಡುಹಿಡಿತಾರೆ, ಅವರು ಥಾಮಸ್ ಅಲ್ವಾ ಎಡಿಸನ್. ಸೊ ಕ್ಯೂರಿಯಾಸಿಟಿ ಇಸ್ ಆಲ್ವೇಸ್ ಇನ್ ಬಿಲ್ಟ್ ಇನ್ ಸೈನ್ಸ್. ಸೊ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಐ ಜಸ್ಟ್ ವಾಂಟ್ ಯು ಟು ಅಂಡರ್ಸ್ಟ್ಯಾಂಡ್ ಹೌ ಅ ಕೆಮಿಕಲ್ ಫಾರ್ಮುಲಾ ವರ್ಕ್ಸ್. ಈಗ ಒಂದು ಫಾರ್ಮುಲಾವನ್ನ ನೋಡಿದ್ವಿ. ದಟ್ ಫಾರ್ಮುಲಾ ವಾಸ್ ರಿಗಾರ್ಡಿಂಗ್ ದ photosynthesis. Though it is not part of your syllabus, I request you to kindly give your notice or attention here. So when you reach 10th class, you have a chapter called
ಕೆಮಿಕಲ್ ರಿಯಾಕ್ಟನ್ಸ್ ಅಂಡ್ ಕೆಮಿಕಲ್ ರಿಯಾಕ್ಷನ್ ಗೆ ಸಂಬಂಧಪಟ್ಟಂತಹ ಒಂದು ಚಾಪ್ಟರ್ ಇದೆ. ಈ ಒಂದು ರಾಸಾಯನಿಕ ಸಮೀಕರಣಗಳನ್ನ ಮ್ಯಾಚ್ ಮಾಡುವಂಥದ್ದು. ಸೊ ಇನ್ನು 10th ಅಲ್ವಾ ಅಂತ ನೀವು ಯೋಚನೆ ಮಾಡಬಹುದು, ಬಟ್ ಇಟ್ಸ್ ಬೆಟರ್ ಯು ಅಂಡರ್ಸ್ಟ್ಯಾಂಡ್ ನೌ ಇಟ್ ಸೆಲ್ಫ್. ಓಕೆ, ಹೇಗ್ ವರ್ಕ್ ಆಗುತ್ತೆ ಅಂತ. ಸೊ ಇದೇನಿದು ಕಾರ್ಬನ್ ಡೈಆಕ್ಸೈಡ್, ದಿಸ್ ಒನ್ ವಾಟರ್, ನೀರು, ಇವೆರಡು ಪ್ಲಸ್ ಸೂರ್ಯನ ಬೆಳಕು, ಸನ್ಲೈಟ್, ಅಂಡ್ ಕ್ಲೋರೋಫಿಲ್. ಕ್ಲೋರೋಫಿಲ್ ಅಂದ್ರೆ ಪತ್ರ ಹರಿತು ಅಂತೀವಿ ನಾವು ಕ್ಲೋರೋಫಿಲ್ ಅನ್ನ ಕನ್ನಡದಲ್ಲಿ. ಸೊ ಕ್ಲೋರೋಫಿಲ್ ವುಡ್ ಸಮಥಿಂಗ್, ಇಟ್ ವುಡ್ ಬಿ ಸಮಥಿಂಗ್ ಲೈಕ್ ದಿಸ್. ಓಕೆ, ಅಗೇನ್ ಲೆಟ್ ಮಿ share my screen and show it to you. So this is how a chlorophyll would be. Green crystals kind of a structure. Okay. So this is a leaf which is kept under a microscopic view. ಒಂದು ಸೂಕ್ಷ್ಮ ದರ್ಶಕದ ಕೆಳಗಡೆ ಒಂದು ಎಲೆಯನ್ನ ಇಟ್ಟಾಗ ಕಂಡದ್ದು ಈ ರೀತಿಯಾದಂತಹ ಹಸಿರು ಬಣ್ಣದ ಚಿತ್ರಗಳು. ಇದನ್ನ ನಾವು ಪತ್ರಹರಿತು ಅಥವಾ ಕ್ಲೋರೋಫಿಲ್ ಅಂತ ಕರಿತೀವಿ. ಓಕೆ, ಸೊ ನಾವು ಈ ಒಂದು ಸೂರ್ಯನ ಬೆಳಕು ಹಾಗೂ ಕ್ಲೋರೋಫಿಲ್ ಇಂದ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ವಾಟರ್ ಬಿಕಮ್ಸ್ ಕಾರ್ಬೋಹೈಡ್ರೇಟ್ ಪ್ಲಸ್ ಆಕ್ಸಿಜನ್. And we always tell in science LHS is equal to RHS. So ಇಲ್ಲಿ LHS ಅಂದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ is equal to ರೈಟ್ ಹ್ಯಾಂಡ್ ಸೈಡ್ ಅಂತ. Let us see how it is. Here ಕಾರ್ಬನ್ ಎಷ್ಟಿದೆ? C is equal to ಎಷ್ಟಿದೆ? 6. Wherein oxygen, how much is it? 2, 6. 6 2s are 12. 6 O2 ಅಂದ್ರೆ 12 ಅಲ್ವಾ? So we put 12 here plus hydrogen ಎಷ್ಟಿದೆ? 6 2s are 12. H is equal to 12. Oxygen O is equal to 6. ಈ ರೀತಿಯಾಗಿದೆ. ಇಲ್ಲೂ ಕೂಡ ನಮ್ಗೆ ಇದೇ ರೀತಿ ಇರ್ಬೇಕು. ಈ ಕನ್ನಡದಲ್ಲಿ ನಾವು ಲಘು ಮತ್ತೆ ಗುರು ಬರಿಬೇಕಾದ್ರೆ ಅದು ಸರಿಯಾಗಿದೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಲ್ಲ, ಅದೇ ರೀತಿ ಕನ್ನಡ ವ್ಯಾಕರಣದಲ್ಲಿ. C6 ಎಷ್ಟಿದೆ? C6 6 ಇದೆ. H ಎಷ್ಟಿದೆ? 12 ಇದೆ. O ಎಷ್ಟಿದೆ? 6 ಇದೆ. 6 ಇದೆ. ಓಕೆ, ಪ್ಲಸ್ ಇಲ್ಲೆಷ್ಟಿದೆ? O 12 ಇದೆ. ಸೊ ಈಗ ಸೂಕ್ಷ್ಮವಾಗಿ ಗಮನಿಸಿ. ಪ್ಲೀಸ್ ಟ್ರೈ ಅಂಡ್ ಅಂಡರ್ಸ್ಟ್ಯಾಂಡ್ ಹಿಯರ್. C is equal to 6 and C is equal to 6. Matching. O is equal to 12. O is equal to 12. Matching. H is equal to 12. H is equal to 12. Even this got matched. O is equal to 6. O is equal to 6. Even this got matched. So anything is left? No alva. ಇದನ್ನೇ ನಾವು ಹೇಳೋದು ಸರಿದೂಗಿದ ಸಮೀಕರಣ or balanced chemical equation where LHS is equal to RHS. Left hand side is equal to right hand side. So carbon dioxide plus water gives us carbon hydrate plus oxygen. So this is a chemical reaction of photosynthesis. ದ್ಯುತಿ ಸಂಶ್ಲೇಷಣೆಯ ರಾಸಾಯನಿಕ ಸಮೀಕರಣ ಈ ರೀತಿಯಾಗಿ ಇರುತ್ತೆ. ಸೊ ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಸಸ್ಯಗಳು ತಮ್ಮ ಆಹಾರವನ್ನ ಈ ಒಂದು ದ್ಯುತಿ ಸಂಶ್ಲೇಷಣೆ ಪ್ರಕ್ರಿಯೆಯಲ್ಲಿ ತಾವಾಗಿ ತಾವು ತಯಾರಿಸ್ಕೊಬಹುದು. ಸೊ ಪ್ಲಾಂಟ್ಸ್ ಕ್ಯಾನ್ ಪ್ರೊಡ್ಯೂಸ್ ಇಟ್ಸ್ ಓನ್ ಫುಡ್ with the help of sunlight, carbon dioxide, oxygen. So it produces its own food, and trust me, without the sunlight, we can never survive. ಯಾಕಂದ್ರೆ ಕ್ಲೋರೋಫಿಲ್ ಪ್ರೋಸೆಸ್ ನಡೆಯೋದೇ ಈ ಒಂದು ಸನ್ಲೈಟ್ ಇಂದ, ಈ ಫೋಟೋಸಿಂಥಸಿಸ್ ಇಂದ. ಈ ಫೋಟೋಸಿಂಥಸಿಸ್ ಪ್ರಕ್ರಿಯೆಯಿಂದ ಆ ಸಸ್ಯಗಳು ತಮ್ಮ ಆಹಾರವನ್ನ ತಯಾರಿಸ್ಕೊಳ್ತವೆ. ಆ ಆಹಾರವನ್ನ ನೇರವಾಗಿ ಪರೋಕ್ಷವಾಗಾದ್ರೂ ನಾವು ಅದನ್ನ ಸ್ವೀಕರಿಸ್ತಾ ಹೋಗ್ತೀವಿ. ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ವಿ ಆರ್ ಗೋಯಿಂಗ್ ಟು ಈಟ್ ದಟ್ ಫುಡ್ ಇನ್ ದ ಫಾರ್ಮ್ ಆಫ್ ಪ್ಲಾಂಟ್ ಆರ್ ಇನ್ ದ ಫಾರ್ಮ್ ಆಫ್ ಅನಿಮಲ್ ವಿಚ್ ಈಟ್ಸ್ ದ ಫುಡ್, ಇಸ್ಂಟ್ ಇಟ್? ಈಗ ಗೋಟ್ ಬಂದು ಸಸ್ಯವನ್ನ ತಿಂದಾಗ ಆ ಗೋಟನ್ನ ನಾವು ತಿಂತೀವಿ ಇನ್ ದ ಫಾರ್ಮ್ ಆಫ್ ಮಟನ್ ಅಂತ ಹೇಳಿದ್ರೆ ಇವನ್ ವಿ ಆರ್ ಈಟಿಂಗ್ ದ ಪ್ಲಾಂಟ್ ಅಂತ ಅರ್ಥ. ಹಾಗಂತ ನಾವೆಲ್ಲ ಸಸ್ಯಾಹಾರಿಗಳಾಗ್ತೀವಾ? ಇಲ್ಲ. ಓಕೆ, ದಟ್ ಇಸ್ ಅನದರ್ ಡಿಬೇಟ್ ಇನ್ ಡಿಫರೆಂಟ್ topic. But now what you need to understand is that plant produce its own food with the help of sunlight, then carbon dioxide and water. And we animals, including humans, can't make our own food. So we depend upon
the plants directly or indirectly for the food as well as on the animal. So we already know that energy from the food is utilized by organism for carrying out their various body function. ನಮ್ಮ ದೇಹದಲ್ಲಿ ನಡೆಯುವಂತ ಬಹಳಷ್ಟು ಕೆಲಸಗಳಿಗೆ ನಮ್ಗೆ ಆಹಾರ ಅನ್ನೋದು ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಡೈಜೆಷನ್ ಅಂದ್ರೆ ಜೀರ್ಣಕ್ರಿಯೆ, ರೆಸ್ಪಿರೇಷನ್, ಉಸಿರಾಟ, ಎಕ್ಸ್ಕ್ರೀಷನ್, ಎಕ್ಸ್ಕ್ರೀಷನ್ ಅಂತ ಹೇಳಿದ್ರೆ ವಿಸರ್ಜನೆ. ವೈ ಆಮ್ ಐ ರೈಟಿಂಗ್ ಇನ್ ಬೋತ್ ದ ಲ್ಯಾಂಗ್ವೇಜ್? ಓಕೆ. ಸೊ ಯಾಕೆ ಎರಡು ಭಾಷೆನ ಉಪಯೋಗಿಸ್ತಾ ಇದ್ದೀನಿ ನಾನಿಲ್ಲಿ? ಸೊ ಐ ವಾಂಟ್ ದ ಸ್ಟೂಡೆಂಟ್ಸ್ ಟು ಹ್ಯಾವ್ ದ ಹೋಲ್ಡ್ ಆನ್ ಬೋತ್ ದ ಲ್ಯಾಂಗ್ವೇಜ್. ಸೊ ವೆನ್ ಐ ಸ್ಟಾರ್ಟ್ ಎಕ್ಸ್ಪ್ರೆಸಿಂಗ್ ಇಟ್ ಇನ್ ಬೋತ್ ದ ಲ್ಯಾಂಗ್ವೇಜ್, ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಕನ್ನಡ ಆಸ್ ವೆಲ್ as an English, isn't it? So if you have any opinion on that, you feel free to put it in the comment box. Okay. So to carry out various functions like digestion, respiration, and excretion, we all require food, and we get our food from both plants or animals or both. Okay. So ಈಗ ಏನಾಗುತ್ತೆ, in order to provide food for a large population, regular production and proper management and distribution is necessary. ಅಲ್ವಾ? ಸೊ ಎಲ್ಲಾರ್ಗು ನಮ್ಗೆ ಆಹಾರವನ್ನ ತಲುಪಿಸ್ಬೇಕು ಅಂತ ಹೇಳಿದಾಗ ಆ ಒಂದು ಆಹಾರಕ್ಕೆ ಸೂಕ್ತವಾದಂತಹ ಒಂದು ಪ್ರೊಡಕ್ಷನ್ ಆಗ್ಬೇಕು, ಉತ್ಪಾದನೆ ಆಗ್ಬೇಕು, ಅದನ್ನ ಸರಿಯಾಗಿ ನಿರ್ವಹಣೆ ಮಾಡ್ಬೇಕು, ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರಾಪರ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕು. ಈ ಪಡಿತರ ಚೀಟಿ, ರೇಷನ್ ಕಾರ್ಡ್ ಇಂದ ಎಲ್ಲಾ ಫ್ಯಾಮಿಲಿಗೂ ಇಷ್ಟು ಆಹಾರ ಪದಾರ್ಥಗಳು ಅಂತ ಪ್ರತಿ ತಿಂಗಳುಗಳು ಸರ್ಕಾರ ಫ್ರೀ ಆಗಿ ನಮ್ಗೆ ಕೊಡ್ತಾ ಹೋಗುತ್ತೆ, ಅಥವಾ ಬಹಳ ಕಮ್ಮಿ ಬೆಲೆಗೆ ಕೊಡ್ತಾ ಹೋಗುತ್ತೆ. ಯಾಕೆ ಹೀಗ್ ಮಾಡುತ್ತೆ? ಯಾರೂ ಕೂಡ ಹಸಿವಿನಿಂದ ಇರಬಾರ್ದು, ಹಸಿವು ಮುಕ್ತರಾಗಿ ಇರ್ಬೇಕು ಅನ್ನೋಂತಹ ಕಾರಣಕ್ಕೆ ಮಾಡ್ತಾ ಹೋಗ್ತಾರಲ್ವಾ? ಸೊ ಈಗ ಅಷ್ಟೋ ಜನರಿಗೆ ನಾವು ಆಹಾರವನ್ನ ಕೊಡ್ಬೇಕು ಅಂತ ಹೇಳಿದಾಗ ಅಷ್ಟು ಆಹಾರದ ಉತ್ಪಾದನೆ ಅನ್ನೋದು ಆಗ್ಬೇಕಾಗುತ್ತೆ. ವೆನ್ ವಿ ಹ್ಯಾವ್ ಟು ಕೇಟರ್ ದ ನೀಡ್ಸ್ ಆಫ್ ಸೋ ಮೆನಿ ಪೀಪಲ್, ವಿ ಹ್ಯಾವ್ ಟು ಪ್ರೊಡ್ಯೂಸ್ ಫುಡ್ ಆನ್ ಅ large scale. In order to understand that, we have to understand regarding the agricultural practices. Hope you're understanding where are we going. ನಾವ್ ಏನನ್ನ ಕಲಿಯಕ್ಕೆ ಹೊರಟಿದೀವಿ ಅದನ್ನ ನೀವು ಅರ್ಥೈಸ್ಕೊಂತಾ ಇದ್ದೀರಾ ಅಂತ ನಾನು ಭಾವಿಸ್ತೀನಿ. That is agricultural practice which is required to cater the needs of millions and millions of people by providing food to them. ಸೊ ಸುಮಾರು 10,000 ಕ್ರಿಸ್ತಪೂರ್ವ ಬಿಫೋರ್ ಕ್ರೈಸ್ಟ್, 10,000 ಬಿಫೋರ್ ಕ್ರೈಸ್ಟ್, ಪೀಪಲ್ ವರ್ ನೊಮ್ಯಾಡಿಕ್. ನೊಮ್ಯಾಡಿಕ್ ಅಂದ್ರೆ ಅಲೆಮಾರಿಗಳು ಅಲ್ವಾ? ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗುವಂತವ್ರನ್ನ ನಾವು ಅಲೆಮಾರಿಗಳು ಅಥವಾ ನೊಮ್ಯಾಡಿಕ್ ಅಂತ ಕರಿತೀವಿ. ಸೊ ಇವರು ಗುಂಪು ಗುಂಪಾಗಿ ಒಂದ್ ಜಾಗದಿಂದ ಇನ್ನೊಂದ್ ಜಾಗಕ್ಕೆ ಆಹಾರಕ್ಕೋಸ್ಕರ, ವಸತಿ ಅಂದ್ರೆ ಶೆಲ್ಟರ್ಗೋಸ್ಕರ ಹೋಗ್ತಾ ಇದ್ರು. ಅಂಡ್ ದೇ ಏಟ್ ದಿಸ್ ರಾ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಅಂಡ್ ಸ್ಟಾರ್ಟೆಡ್ ಹಂಟಿಂಗ್ ಅನಿಮಲ್ಸ್ ಫಾರ್ ದ ಫುಡ್. ಅನಿಮಲ್ಸ್ಗೆ ಗರಂ ಮಸಾಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದನ್ನೆಲ್ಲ ಹಾಕಿ ಅಡ್ಗೆ ಮಾಡ್ತಿರ್ಲಿಲ್ಲ, ಹಾಗೆ ರಾ ಆಗಿ ತಿಂತಾ ಇದ್ರು. ಆ ನಂತರದಲ್ಲಿ ದೇ ಸ್ಟಾರ್ಟೆಡ್ ಕಲ್ಟಿವೇಟಿಂಗ್ ದ ಲ್ಯಾಂಡ್ ಅಂಡ್ ಸ್ಟಾರ್ಟೆಡ್ ಟು ಲಿವ್ ಇನ್ ಒನ್ ಪರ್ಟಿಕ್ಯುಲರ್ ಪ್ಲೇಸ್ ಅಂಡ್ ಪ್ರೊಡ್ಯೂಸಿಂಗ್ ಕ್ರಾಪ್ಸ್. ಅಂಡ್ ಇದನ್ನೇ ಅವರು ಅಗ್ರಿಕಲ್ಚರ್ ಅಥವಾ ವ್ಯವಸಾಯ ಅಂತ ಕರೀಲಿಕ್ಕೆ ಶುರುವಾಯ್ತು. ಅಂಡ್ ಇದು ವ್ಯವಸಾಯದ ಉಗಮ. ದಿಸ್ ವಾಸ್ ದ ಸ್ಟಾರ್ಟಿಂಗ್ ಆಫ್ ಅಗ್ರಿಕಲ್ಚರ್. ಓಕೆ. ಸೊ ಲೆಟ್ ಮಿ ಶೋ ಯು ದ ಪಿಕ್ಚರ್ಸ್. This is how a early man was there. He used to wander. He was a nomadic who used to wander from place to place in search of food and shelter. And finally, they started with the rise of civilization. Nagarikate ugama agta agta, they started to stay at one particular place and started to produce food. Crops like rice, wheat, ragi, and so. ಈ ಒಂದು ಪ್ರೊಡಕ್ಷನ್ ಅನ್ನೇ ನಾವು ಅಗ್ರಿಕಲ್ಚರ್ ಅಂತ ಕರೆಯೋದು. ಅಂಡ್ ರಿಮೆಂಬರ್, when plants of the same kind are cultivated at one place on a large scale, it is called a crop.
ಸೇಮ್ ಕೈಂಡ್ ಆಫ್ ಪ್ಲಾಂಟ್ ಇಸ್ ಕಲ್ಟಿವೇಟೆಡ್ ಅಟ್ ಒನ್ ಪ್ಲೇಸ್. ಒಂದೇ ಜಾಗದಲ್ಲಿ ಒಂದೇ ತರದಾದಂತಹ ಕೃಷಿಯನ್ನ ಬೆಳೆಯೋದು ಆನ್ ಅ ಲಾರ್ಜ್ ಸ್ಕೇಲ್. ವಿ ಕಾಲ್ ಇಟ್ ಆಸ್ ಕ್ರಾಪ್. ಓಕೆ, ಈಗ ಮ್ಯಾಮ್, ನಮ್ಮ ಮನೆಗಳಲ್ಲೂ ಕೂಡ ಟೆರೆಸ್ ಮೇಲೆ ನಾವು ಒಂದಿಷ್ಟು ಗಿಡಗಳನ್ನ ಬೆಳೆಸಿದೀವಿ, ಗಾರ್ಡನಿಂಗ್ ಮಾಡ್ತಾ ಇದೀವಿ. ಹಾಗಾದ್ರೆ ಅದನ್ನ ಕೃಷಿ ಅಂತ ಕರೀಲಿಕ್ ಸಾಧ್ಯನಾ? ಕ್ಯಾನ್ ವಿ ಕಾಲ್ ದಮ್ ಬೆಳೆ ಅಥವಾ ಕ್ರಾಪ್? ನೋ. ವಾಟ್ ಡಿಡ್ ಐ ಸೇ? ಸೇಮ್ ಕೈಂಡ್ ಆಫ್ ಪ್ಲಾಂಟ್ ಅಟ್ ಒನ್ ಪ್ಲೇಸ್ ಆನ್ ಅ ಲಾರ್ಜ್ ಸ್ಕೇಲ್, ಸವಿಸ್ತಾರವಾಗಿ ದೊಡ್ಡದಾಗಿ ಬೆಳೆಯುವಂತಕ್ಕೆ ನಾವು ಕ್ರಾಪ್ ಅಂತ ಕರಿತೀವಿ. ಓಕೆ, ಯು ಮಸ್ಟ್ ಬಿ ನೋ, ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅಂಡ್ ನೋ ದ ಮೀನಿಂಗ್ ಆಫ್ ದ ವರ್ಡ್ ಕ್ರಾಪ್. ಫಾರ್ ಎಕ್ಸಾಂಪಲ್, ಕ್ರಾಪ್ ಆಫ್ ವೀಟ್, ಇದು ಗೋಧಿಯ ಬೆಳೆ ಅಂದ ತಕ್ಷಣ ಯು ಹ್ಯಾವ್ ಟು ನೋ ದಟ್ ಇನ್ ದ ಫೀಲ್ಡ್ ಆಫ್ wheat has been grown in the field. You already know that crops are of different types, isn't it? Cereals ಅಂದ್ರೆ ಈ ಧಾನ್ಯಗಳು, ಕಾಳುಗಳು, vegetables, ತರಕಾರಿ and fruits, ಹಣ್ಣುಗಳು. This can be classified on the basis of the season in which they grow. And you all know that India is a vast country. The climatic condition like temperature, humidity and rainfall vary from one region to another. ಕೆಲವೊಂದು ಜಾಗಗಳಲ್ಲಿ ವಿಪರೀತವಾದಂತಹ ಚಳಿ ಇರುತ್ತೆ. ಈ ದಕ್ಷಿಣ ಕನ್ನಡ, ಕೊಡಗು, ಚಿಕ್ಕಮಂಗ್ಳೂರು ಇಂಥ ಕಡೆ ಬಂದಾಗ ಏನಿರುತ್ತೆ, ಬಹಳ ಚಳಿ ಇರುತ್ತಲ್ಲ, ಇದನ್ನ ನಾವು ಮಲೆನಾಡು ಪ್ರದೇಶ ಅಂತ ಕರಿತೀವಿ. ಅದೇ ಈ ಉತ್ತರ ಕರ್ನಾಟಕದ ಕಡೆ ಹೋದಾಗ ವಿಪರೀತವಾದಂತಹ ಬಿಸಿಲು, ಯಾಕಂದ್ರೆ ಅದು ಬಯಲು ಸೀಮೆ ಅಲ್ವಾ? ಸೊ ಹಾಗಾಗಿ ನಮ್ಮ ಭಾರತದ ಹವಾಮಾನ ಏನಿದೆ, ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ತುಂಬಾ ಬದಲಾಗ್ತಾ ಹೋಗುತ್ತೆ. ಅಂಡ್ ಅಕಾರ್ಡಿಂಗ್ಲಿ ದೇರ್ ಇಸ್ ಅ rich variety of crops that is grown in different parts of the country. Despite this diversity, two broad cropping patterns can be identified. These we call it as Kharif and Rabi crops. So, ಹವಾಮಾನದ ಮೇಲೆ ಅವಲಂಬಿತವಾಗಿ ಎರಡು ತರದ ಬೆಳೆಗಳನ್ನ ಬೆಳಿತೀವಿ. ಒಂದು ಖಾರಿಫ್ ಕ್ರಾಪ್ and the other one is Rabi. Okay. So we call them Kharif. The crops which are sown in the rainy season. Prastuta, ಇವಾಗ ಏನಿದೆ, that season we call it as rainy season. So the crops that is grown in the rainy seasons are called as Kharif crop. The rainy season in India generally starts from June to September. Okay. And these kind of paddy andre batta, maize, jola, soybean, groundnut, kadlekayi and cotton, hatti, ಇದನ್ನೆಲ್ಲ ನಾವು ಖಾರಿಫ್ ಬೆಳೆಗಳು ಅಥವಾ ಖಾರಿಫ್ ಕ್ರಾಪ್ ಅಂತ ಕರಿತೀವಿ, which is grown in generally during the rainy season, which is from June to September. Rabi crops ಅಂತ ಹೇಳಿದ್ರೆ the crops that is grown in the winter season. And winter season is generally from October to March. Okay. And we call them as Rabi crops. Like example of Rabi is wheat, ಗೋಧಿ, ಗ್ರಾಮ್, ಈ ಕಡಲೆಗಳು, ಕಡಲೆಬೇಳೆ, ಕಡಲೆಕಾಳು ಅವೆಲ್ಲ ಹೇಳ್ತೀವಲ್ಲ, ಪೀಸ್, ಬಟಾಣಿಗಳು, ಮಸ್ಟರ್ಡ್ ಅಂಡ್ ಲೈನ್ ಸೀಡ್ ಎಕ್ಸೆಟ್ರಾ. ಸೊ ಏನಾಗುತ್ತೆ, ಹಂಗಾದ್ರೆ ಇದು ಮಳೆಗಾಲದಲ್ಲಿ ಈ ಖಾರಿಫ್ ಬೆಳೆಗಳನ್ನ ಬೆಳಿತೀವಿ, ಚಳಿಗಾಲದಲ್ಲಿ ರಬಿ ಬೆಳೆಗಳನ್ನ ಬೆಳಿತೀವಿ ಅಂತ ಹೇಳಿದ್ರೆ, ವಾಟ್ ಅಬೌಟ್ ಅದರ್ ಕ್ರಾಪ್ಸ್? ಸೊ ದಟ್ ವಿ ಗ್ರೋ ಇನ್ ದ ಸಮ್ಮರ್ ಟೈಮ್, ಅಂದ್ರೆ ಏಪ್ರಿಲ್ ಇಂದ ಮೇ ವರ್ಗೂ ಬೆಳಿತಾ ಹೋಗ್ತೀವಿ. ಲೈಕ್ ಪಲ್ಸಸ್, ಬೇಳೆಗಳು, ಧಾನ್ಯಗಳು, ವೆಜಿಟೇಬಲ್ಸ್, ದ್ವಿದಳ ಧಾನ್ಯಗಳು, ಇವೆಲ್ಲಾನು ನಾವು ಬೆಳಿತಾ ಹೋಗ್ತೀವಿ. So generally this is how it has been bifurcated. And some of the examples that I can show you for Rabi and Kharif is that, see, you can see here, these are the Kharif crop like paddy, batta, maize, jola, ಬಾಜ್ರಾ, ಜೋವರ್, ಇದು ಸಹ ಜೋಳ, ಇದು ಮೆಕ್ಕೆಜೋಳ ಆಗುತ್ತೆ, ಇದು ಜೋಳ, ಜೋಳದ ಕಾಳುಗಳಿದು. ವೀಟ್, ಗೋಧಿ, ಬಾರ್ಲಿ, ಪೀಸ್, ಬಟಾಣಿ, ಗ್ರಾಪ್, ಕಡಲೆಗಳು, ಇವೆಲ್ಲ ಕೂಡ ಖಾರಿಫ್ ಕ್ರಾಪ್ ಹಾಗೂ ರಬಿ ಕ್ರಾಪ್ಗೆ ಇರುವಂತಹ ಉದಾಹರಣೆಗಳು. ಸೊ ದೀಸ್ ಆರ್ ದ ಎಕ್ಸಾಂಪಲ್ ಫಾರ್ ಖಾರಿಫ್ ಅಂಡ್ ರಬಿ ಕ್ರಾಪ್ಸ್.
So now we got to know about what is agriculture, when was it started, and what are the different type of crops that we have as per the season. Now let us learn what are the basic practices we have in this crop production. ಈಗ ಪ್ರತಿಯೊಂದಕ್ಕೂ ಒಂದು ಬೇಸಿಕ್ ಪ್ರಾಕ್ಟೀಸ್ ಅನ್ನೋದಿದೆ ಅಲ್ಲ. ಫಾರ್ ಎಕ್ಸಾಂಪಲ್, ವಾಟ್ ಅಂಡ್ ಆಲ್ ಯು ಡೂ ಇನ್ ಡೇ ಟು ಡೇ ಆಕ್ಟಿವಿಟಿ. ಬೆಳಗ್ಗೆ ಇಷ್ಟೊತ್ತಿಗೆ ಎದ್ದೊಳ್ತೀರಾ, ಫ್ರೆಶ್ ಅಪ್ ಆಗ್ತೀರಾ, ನೀರ್ ಕುಡಿತೀರಾ, ವಾಶ್ರೂಮ್ ಯೂಸ್ ಮಾಡ್ತೀರಾ, ಕ್ಲೀನಾಗಿ ಸ್ನಾನ ಮಾಡ್ತೀರಾ, ದೇವ್ರ ಕೈ ಮುಗಿತೀರಾ, ತಿಂಡಿ ತಿಂತೀರಾ, ಕ್ಲಾಸ್ ಅಟೆಂಡ್ ಮಾಡ್ತೀರಾ. ಕ್ಲಾಸಲ್ಲಿ ಆ ಒಂದು ಟೈಮ್ ಟೇಬಲ್ ಪ್ರಕಾರವಾಗಿ ಕ್ಲಾಸ್ ಅಟೆಂಡ್ ಮಾಡ್ತೀರಾ. ವಾಪಸ್ ನಿಮ್ಮ ಹಾಸ್ಟೆಲ್ಸ್ಗೆ ಹೋಗ್ತೀರಾ, ಹೋಮ್ವರ್ಕ್ ಮಾಡ್ತೀರಾ, ಅಸೈನ್ಮೆಂಟ್ಸ್ ಗಳನ್ನ ಮಾಡ್ತೀರಾ, ಓದ್ಕೊಂತೀರಾ, ಆಟ ಆಡ್ತೀರಾ, ಊಟ ಮಾಡ್ತೀರಾ, ನಿದ್ದೆ ಮಾಡ್ತೀರಾ. ದಿಸ್ ಇಸ್ ಹೌ ಇಟ್ ಗೋಸ್ ಅಲ್ವಾ. ಸೊ ಪ್ರತಿಯೊಂದಕ್ಕೂ ಒಂದೊಂದು ಪ್ರಾಕ್ಟೀಸ್ ಅನ್ನೋದಿರುತ್ತೆ. ಹಾಗೇನೆ ಕ್ರಾಪ್ ಪ್ರೊಡಕ್ಷನ್, ಬೆಳೆಯನ್ನ ಬೆಳೆಯೋದಕ್ಕೂ ಕೂಡ ವಿ ಹ್ಯಾವ್ ಅನ್ ಪ್ರಾಕ್ಟೀಸ್, ಅಂಡ್ ದಟ್ ಪ್ರಾಕ್ಟೀಸ್ ಇಸ್ ಕಾಲ್ಡ್ ಆಸ್ ಅಗ್ರಿಕಲ್ಚರಲ್ ಪ್ರಾಕ್ಟೀಸ್. What do we call this? Agricultural practice. So cultivation of crop involves several activities which is undertaken by farmers. Farmers are the one who grows the crop, alva. And this particular action is taken over a period of time. And we may find thus these activities are similar to those carried out by a gardener. ನಿಮ್ಮ ಮನೆಗಳಲ್ಲೂ ಕೂಡ ಹೂ ಕುಂಡಗಳು ಅಥವಾ ಉದ್ಯಾನವನಗಳಿದ್ದಾಗ ಅಲ್ಲಿ ಯಾವ್ಯಾವ ಆಕ್ಟಿವಿಟೀಸ್ ಮಾಡ್ತೀರಾ? That is very similar here. And when you grow this ornamental plants like ಕ್ರೋಟಾನ್ ಗಿಡಗಳನ್ನೆಲ್ಲ ಬೆಳೆಸ್ತಾ ಇದ್ದಾಗ ಯಾವ ರೀತಿ ಕೆಲಸಗಳನ್ನ ಮಾಡ್ತೀರಾ ಅದೇ ರೀತಿ ಇಲ್ಲಿ ನಿರ್ವಹಿಸ್ತಾ ಹೋಗ್ತೀವಿ. So ಈಗ this agricultural practice can be divided into 7 practices which can be understood as follows. First one is preparation of soil. ಅಂದ್ರೆ ಮಣ್ಣನ್ನ ಹದಗೊಳಿಸೋದು ಅಂತ. ಓಕೆ. ಸೆಕೆಂಡ್ ಇಸ್ ಸೋಯಿಂಗ್. ಬೀಜವನ್ನ ಬಿತ್ತೋದು ಅಥವಾ ಬಿತ್ತನೆ ಮಾಡೋದು. ಥರ್ಡ್ ಒನ್ adding manure and fertilizer. ಮ್ಯಾನ್ಯೂರ್ ಅಂದ್ರೆ ಗೊಬ್ಬರ, ಫರ್ಟಿಲೈಸರ್ ಅಂದ್ರೆ ರಸಗೊಬ್ಬರ. ಇದ್ರ ನಡುವೆ ಇರುವಂತಹ ವ್ಯತ್ಯಾಸ ನಾವು ಮುಂದಿನ ಕ್ಲಾಸ್ಗಳಲ್ಲಿ ತಿಳ್ಕೊಂತಾ ಹೋಗೋಣ. ನಾಲ್ಕನೇದು ಬಂದು ಇರಿಗೇಷನ್. ಇರಿಗೇಷನ್ ಅಂದ್ರೆ ಯಾವ ರೇಷನ್ ಇದು? ನೀರಾವರಿ ಮಾಡೋದು ಅಂತ ಹೇಳ್ತೀವಲ್ಲ ಅದು. ಇದನ್ನ ಹೊರತುಪಡಿಸಿ ವಿ ಆಲ್ಸೋ ಹ್ಯಾವ್ ಫಿಫ್ತ್ ಪಾಯಿಂಟ್ ವಿಚ್ ಇಸ್ ಪ್ರೊಟೆಕ್ಟಿಂಗ್ ಫ್ರಮ್ ವೀಡ್ಸ್. ಕಳೆಗಳು ಅಂತ ಹೇಳ್ತೀವಿ. ಕಳೆಗಳು ಅಂದ್ರೆ ಮುಖದಲ್ಲಿ ಇರುವಂತಹ ಕಲೆಯ ಬಗ್ಗೆ ನಾನು ಮಾತಾಡ್ತಿಲ್ಲ, ಅಥವಾ ಕಳೆಯ ಬಗ್ಗೆನೂ ನಾನು ಮಾತಾಡ್ತಿಲ್ಲ. ಐ ಆಮ್ ಟಾಕಿಂಗ್ ಅಬೌಟ್ ವೀಡ್ಸ್. ಅದು ಕಲೆಗಳು ಅಂತ ಹೇಳ್ತೀವಿ, ನಮ್ಗೆ ಬೇಡದೇ ಇರುವಂತಹ ಗಿಡಗಳು. ಈಗ ಪಾಟಲ್ಲೂ ಒಂದು ಗಿಡವನ್ನ ಬೆಳೆದಿದ್ರೆ ಕೆಳಗಡೆ ಸುತ್ತಲೂ ನಮ್ಗೆ ಬೇಡದೇ ಇರುವಂತಹ ಗಿಡಗಳು ಬೆಳೆದಿರುತ್ತೆ. ಸೊ ವಿ ಕಾಲ್ ದಮ್ ಆಸ್ ವೀಡ್ಸ್. ಓಕೆ. ಪ್ರೊಟೆಕ್ಟಿಂಗ್ ಫ್ರಮ್ ವೀಡ್ಸ್. ಸಿಕ್ಸ್ತ್ ಇಸ್ ಹಾರ್ವೆಸ್ಟಿಂಗ್. ಹಾರ್ವೆಸ್ಟಿಂಗ್ ಅಂದ್ರೆ ಕೊಯ್ಲು ಮಾಡೋದು. ಅಂಡ್ ಸೆವೆಂತ್ ಒನ್, I'll put it here, we call it as storage. This is very, very important for you all to know, understand. So the various agricultural practices are, first one is preparation of soil, that is ಮಣ್ಣನ್ನ ಹದಗೊಳಿಸೋದು, ಚೆನ್ನಾಗಿ ಹದಗೊಳಿಸ್ಬೇಕಾಗತ್ತೆ. ಸೆಕೆಂಡ್ ಒನ್ ಇಸ್ ಹದಗೊಳಿಸಿರುವಂತಹ ಮಣ್ಣಲ್ಲಿ ವಿ ಡೂ ಸೋಯಿಂಗ್ ಅಥವಾ ಬಿತ್ತನೆ. ಥರ್ಡ್ ಒನ್ ಇಸ್ ಆಡಿಂಗ್ ಮ್ಯಾನ್ಯೂರ್ ಆರ್ ಫರ್ಟಿಲೈಸರ್. ಫೋರ್ತ್ ಒನ್ ಇಸ್ ಇರಿಗೇಷನ್ ಅಥವಾ ನೀರಾವರಿ. ಫಿಫ್ತ್ ಒನ್ ಇಸ್ ಪ್ರೊಟೆಕ್ಟಿಂಗ್ ಫ್ರಮ್ ವೀಡ್ಸ್, ಕಳೆಗಳಿಂದ ರಕ್ಷಣೆ ಮಾಡೋದು. ಸಿಕ್ಸ್ತ್ ಇಸ್ ಹಾರ್ವೆಸ್ಟಿಂಗ್,
ಕೊಯ್ಲು ಮಾಡೋದು ಅಂಡ್ ಸೆವೆಂತ್ ಒನ್ ಇಸ್ ಸ್ಟೋರೇಜ್. ನೀವು ಕೊಯ್ಲು ಮಾಡಿಟ್ಟಿರುವಂತಹ ಬೆಳೆಯನ್ನ ಸಂಗ್ರಹಣೆ ಸ್ಟೋರ್ ಮಾಡಿ ಇಡೋದು. ಸೊ ದೀಸ್ ಪ್ರಾಕ್ಟಿಸಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಅಂಡ್ ಇಟ್ ಇಸ್ ಬಿನ್ ಫಾಲೋಡ್ ಬೈ every farmer who undertakes the production of crop. Okay. Now, let us understand one by one, which we call the first one as preparation of soil. The preparation of soil, it is the first step before growing a crop. One of the most important task in agriculture. ಓಕೆ, ಸೊ ಹೀಗ್ ಮಾಡೋದ್ರಿಂದ ಏನಾಗುತ್ತೆ, ಕೃಷಿ ಭೂಮಿಯಲ್ಲಿ ಆ ಭೂಮಿಯ ನೆಲ ಮಣ್ಣೇನಿರುತ್ತಲ್ಲ ಅದು ಸಡಿಲವಾಗ್ಲಿಕ್ಕೆ ಸಾಧ್ಯವಾಗುತ್ತೆ. ಸೊ ವಿಚ್ ಮೀನ್ಸ್ ದಟ್ ದ ಸಾಯಿಲ್ ಬಿಕಮ್ಸ್ ಲೂಸನ್ and this allows the roots to penetrate deep into the soil. ಅದರಲ್ಲಿ ಇರುವಂತಹ ರೂಟ್ಸ್ ಗಳೇನಿರುತ್ತೆ ಅದು ಈ ಒಂದು ಭೂಮಿಯ ಆಳಕ್ಕೆ ಹೋಗ್ಲಿಕ್ಕೆ ಅದು ಬೇರುಗಳಿಗೆ ಸಹಾಯಕವಾಗಿ ಇರುತ್ತೆ. The loose soil allows the root to breathe easily even when they go deep into the soil, and that is why it is very very important to loosen the soil. And loosening the soil also helps this earthworms, ಎರೆಹುಳಗಳು ಅಂತೀವಿ ಅಲ್ವಾ, earthworms and microbes, ಬೇರೆ ಚಿಕ್ಕ ಚಿಕ್ಕ ಹುಳಗಳು ಏನಿರುತ್ತೆ ಭೂಮಿಯಲ್ಲಿ ಅದಕ್ಕೂ ಬಹಳ ಸಹಾಯಕವಾಗುತ್ತೆ. ಅಂಡ್ ಈ ಹುಳುಗಳನ್ನ ನಾವು ರೈತ ಸ್ನೇಹಿ ಅಂತ ಕರಿತೀವಿ. ಕಾಲ್ ದಿಸ್ ಆರ್ಗಾನಿಸಮ್ಸ್ ಲೈಕ್ earthworms and microbes as friends of the farmer, since they further turn and loosen the soil and add humus to it. Okay. ಆದ್ರೆ ಇಟ್ಸ್ ಓಕೆ ಸಾರಿ ಅಂಡ್ ಆದ್ರೆ ಇದು ಸಹ ನಾವು ನೆನಪಲ್ಲಿ ಇಟ್ಕೊಬೇಕಾಗುತ್ತೆ. ವೆನ್ ವಿ ಲೂಸನ್ ದ ಸಾಯಿಲ್ ಅಂಡ್ ಹ್ಯಾಡ್ ಹ್ಯೂಮಸ್ ಟು ಇಟ್. ಹ್ಯೂಮಸ್ ಅಂದ್ರೆ ಇಲ್ಲಿ what do you mean when I say humus? ಹ್ಯೂಮಸ್ ಅಂತ ಹೇಳಿದ್ರೆ ಒಂದು ರೀತಿಯಾದಂತಹ ತೇವಾಂಶ, ಅರ್ಥ ಆಯ್ತಾ? ಸೊ ಆದ್ರಿಂದ ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್ ಟು ಲೂಸನ್ ದ ಸಾಯಿಲ್ ಆರ್ ಪ್ರಿಪರೇಷನ್ ಆಫ್ ಸಾಯಿಲ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಇನ್ ದ ಅಗ್ರಿಕಲ್ಚರಲ್ ಪ್ರಾಕ್ಟಿಸ್. ಅಂಡ್ ಹೋದ್ ಕ್ಲಾಸ್ ನಲ್ಲಿ ನೀವು ಕಲ್ತಿದ್ದೀರಾ ಈ ಒಂದು ಸಾಯಿಲ್ ಅಥವಾ ಮಣ್ಣಿನಲ್ಲಿ ಹಲವಾರು ರೀತಿಯಾದಂತಹ ಖನಿಜಾಂಶಗಳು ಇರುತ್ತೆ. ದೇ ಹ್ಯಾವ್ ಸೋ ಮೆನಿ ಮಿನರಲ್ಸ್ ದಟ್ ಇಸ್ ಇನ್ ದ ಸಾಯಿಲ್ ಲೈಕ್ ವಾಟರ್, ಏರ್ ಅಂಡ್ ಸಮ್ ಲಿವಿಂಗ್ ಆರ್ಗಾನಿಸಮ್ ಟು. In addition, dead plants and animals get decomposed by soil organism. In this way, various nutrients in the dead organism are released back into the soil. ಅದನ್ನೇ ಅಲ್ವಾ ನಾವು ಪಂಚಭೂತಗಳಲ್ಲಿ ಲೀನವಾಗಿ ಹೋಗೋದು ಅಂತ ಹೇಳ್ತಾ ಇರ್ತೀವಲ್ವಾ. ಈ ಒಂದು ಭೂಮಿಯಲ್ಲಿ ಆಳವಾಗಿರುವಂತಹ ಗಿಡಗಳಲ್ಲಿ ನಾವು ಕಾಣ್ತಾ ಹೋಗಬಹುದು ಎಷ್ಟೋ ರೀತಿಯಾದಂತಹ ಪೋಷಕಾಂಶಗಳು ಹಾಗೆ ಉಳ್ಬಿಟ್ಟಿರುತ್ತೆ, ಅದು ಭೂಮಿಯೊಳಗೆ ಸೇರುತ್ತೆ. ಅಂಡ್ ಈ ರೀತಿ ಲೂಸನ್ ಮಾಡೋದ್ರಿಂದ ಅದು ಗಿಡಗಳಿಗೆ ತಲುಪೋದು ಬಹಳ ಈಸಿ ಆಗುತ್ತೆ. ಅಂಡ್ ದಿಸ್ ನ್ಯೂಟ್ರಿಯೆಂಟ್ಸ್ ಆರ್ ಅಗೇನ್ ಅಬ್ಸರ್ವ್ಡ್ ಬೈ ದ ಪ್ಲಾಂಟ್. Since only a few centimeters of the top layer of soil supports plant growth, turning and loosening them, which helps in the nutrient-rich soil to the top so that plants can use this nutrients. ಇದರಿಂದ ಗಿಡಗಳು ತಮಗೆ ಬೇಕಾಗಿರುವಂತಹ ಪೋಷಕಾಂಶಗಳನ್ನ ಪಡ್ಕೊಂತಾ ಹೋಗಬಹುದು. ಅಂಡ್ ಈ ಲೂಸನಿಂಗ್ ನಾನು ಅವಾಗ್ಲಿಂದ ಹೇಳ್ತಾ ಇದ್ದೀನಲ್ಲ, ಈ ಒಂದು ಸಾಯಿಲ್ ನ ಲೂಸನ್ ಮಾಡ್ತಾ ಹೋಗಬಹುದು ಅಂತ, ಈ ಪ್ರೋಸೆಸ್ಗೆ ನಾವು ಟಿಲ್ಲಿಂಗ್ ಆರ್ ಫ್ಲೋಯಿಂಗ್ ಅಂತ ಕರಿತೀವಿ. ಇದನ್ನ ನಾವು ಉಳುಮೆ ಮಾಡೋದು ಅಂತ ಹೇಳ್ತೀವಿ ಕನ್ನಡದಲ್ಲಿ ಹೇಳೋದಾದ್ರೆ. ಟಿಲ್ಲಿಂಗ್ ಆರ್ ಫ್ಲೋಯಿಂಗ್ ಅಂತ ಕರಿತೀವಿ. ಉಳುಮೆ ಮಾಡೋದು. ದಿಸ್ ಫ್ಲೋಯಿಂಗ್ ಇಸ್ ಡನ್ ಬೈ ಯೂಸಿಂಗ್ ಅ ಫ್ಲೋ. ಓಕೆ, ಈ ಫ್ಲೋ ಅನ್ನೋದು ಹೇಗಿರುತ್ತೆ, ಇದನ್ನ ನಾವ್ ಯಾವ ರೀತಿ ಯೂಸ್ ಮಾಡಬಹುದು, ವಾಟ್ ಇಸ್ ದ ಪ್ರೋಸೆಸ್ ಆಫ್ ದಿಸ್ ಫಿಲ್ಲಿಂಗ್ ಅಂಡ್ ಫ್ಲೋಯಿಂಗ್, ಇವೆಲ್ಲವನ್ನ ನಾವು ನಮ್ಮ ಮುಂದಿನ ಕ್ಲಾಸ್ ನಲ್ಲಿ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಸೊ ಇದಾಗಿತ್ತು ಇವತ್ತಿನ ವಿಜ್ಞಾನದ ತರಗತಿ, ವೇರ್ ವಿ ಸ್ಪೋಕ್ ಅಬೌಟ್ ದ ಕ್ರಾಪ್ ಪ್ರೊಡಕ್ಷನ್ ಅಂಡ್ ಇಟ್ಸ್ ಮ್ಯಾನೇಜ್ಮೆಂಟ್ ಬೈ ಗಿವಿಂಗ್ ಅ ಇಂಟ್ರೊಡಕ್ಷನ್ ಟು ಯು ಆಲ್. Hope you enjoyed today's session. Let us meet in our next session and stay healthy till then. Namaste. Jai Hind. Jai Karnataka Mate. ಜೈ ವಿದ್ಯಾಶಕ್ತಿ. ನಮಸ್ಕಾರ. ಎಲ್ಲಾರ್ಗೂ ಶುಭ ದಿನ.